ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಒಬ್ಬನೇ ಒಬ್ಬ ಗ್ರಾಹಕ, ಪಾಲಿಸಿದಾರ, ಇಬ್ಬರು ಲೈಫ್ ಇನ್ಶೂರೆನ್ಸ್ ಏಜೆಂಟರು. ಒಬ್ಬಾತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ, ಆದರೆ ಆ ಗ್ರಾಹಕನಿಂದ ಪಾಲಿಸಿಯನ್ನು ಪಡೆಯಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇನ್ನೊಬ್ಬ ಕೇವಲ ಕೆಲವು ದಿನಗಳಲ್ಲಿ ಅದೇ ಗ್ರಾಹಕನಿಂದ ಪಾಲಿಸಿಯನ್ನು ಪಡಿತಾನೆ. ಅಷ್ಟೇ ಅಲ್ಲ, ಆತನ ರೆಫರೆನ್ಸ್ನಲ್ಲಿ ಆತನ ಸುತ್ತಮುತ್ತಲ ಇದ್ದಂಥ ಆತನ ಸ್ನೇಹಿತರು, ಆತನ ಬಂಧುಗಳಿಂದ ಹೊಸ ಪಾಲಿಸಿಗಳನ್ನು ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ. ಏನಿದರ ಮರ್ಮ? ನಮ್ಮ ಜೀವನದಲ್ಲಿ ಬಹಳಷ್ಟು ಸಲ ಹೀಗೆ ಆಗಿಬಿಡುತ್ತೆ. ಇನ್ನೇನು ವ್ಯವಹಾರ ಕುದುರಿ ಹೋಯಿತು ಅನ್ನುವ ಸಂದರ್ಭದಲ್ಲಿ ಎದುರಿಗಿರೋ ವ್ಯಕ್ತಿ ಹಿಂಸನು. ಅತ್ಯಂತ ನಾಜೂಕಾಗಿಯೇ ನಾವು ಕೂಡ ವ್ಯವಹಾರವನ್ನು ಮಾಡಿರ್ತೀವಿ. ಬಹಳ ನಿಷ್ಣಾತರು ಅಂದ್ಕೊಂಡಿರ್ತೀವಿ. ನೆಗೋಷಿಯೇಷನಲ್ಲಿ ನನಗಿಂತ ಕುಶಲ ಯಾರೂ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಎಕ್ಸ್ಪರ್ಟ್ ನಾನು ಅಂದ್ಕೊಂಡಿರ್ತೀವಿ. ಮಾರ್ಕೆಟಿಂಗ್ನಲ್ಲಿ ಆಗುವಂಥ ಭಾಳ ದೊಡ್ಡದಾದಂಥ ತಾಪತ್ರಯ ಇದು. ಬೆಳಗ್ಗೆ ಎದ್ದರೆ ಧಾವಂತ, ಯಾರನ್ನು ಹಿಡೀಲಿ, ಹೇಗೆ ವ್ಯವಹಾರವನ್ನು ಕುದುರಿಸಲಿ, ಹೇಗೆ ಟಾರ್ಗೆಟನ್ನು ರೀಚ್ ಮಾಡಲಿ. ಆ ಧಾವಂತದಲ್ಲಿ ನಮ್ಮ ಸಹಜವಾದಂಥ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಿಂದ ಸಂಪೂರ್ಣವಾಗಿ ಅಂತರವನ್ನಿಟ್ಟುಕೊಂಡು ಧಾವಂತದ ವ್ಯಕ್ತಿಯಾಗಿ ಮಾರ್ಪಟ್ಟು ಬಿಡ್ತೀವಿ. ಎದುರಿಗಿರುವಂಥ ವ್ಯಕ್ತಿಯ ಜೊತೆ ನಮ್ಮ ವ್ಯವಹಾರ ಕುದುರಿಸುವಿಕೆ ಕೌಶಲ್ಯ ಬಹಳಷ್ಟು ಸಲ ಎಡವಟ್ಟು. ಒಂದು ಸಣ್ಣ ಕಥೆಯನ್ನು ಹೇಳುವ ಮೂಲಕ ಇದರ ಟೆಕ್ನಿಕ್ ತಂತ್ರವನ್ನು ಮಾತಾಡೋಣ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಬ್ಬ ಮಧ್ಯಮ ವಯಸ್ಕ ಕುಟುಂಬ. ಇನ್ಶೂರೆನ್ಸ್ ಬೇಕೇ ಬೇಕು ಆ ಕುಟುಂಬಕ್ಕೆ. ಕಂಪನಿಯ ದೃಷ್ಟಿಯಿಂದಲ್ಲ, ಅವರ ಕುಟುಂಬದ ದೃಷ್ಟಿಯಿಂದ ಇನ್ಶೂರೆನ್ಸ್ ಬೇಕು. ನಮಗೆಲ್ಲ ಭಾಳ ದೊಡ್ಡದಾದಂಥ ಮಿಥ್ ಏನಿದೆಯಪ್ಪ ಅಂತಂದರೆ, ಇನ್ಶೂರೆನ್ಸ್ ಮಾಡಿಸೋರು ನಮ್ಮ ಹತ್ರ ಬರೋದು ಕಮಿಷನ್ಗೋಸ್ಕರ. ಕಮಿಷನ್ನು ಅದರ ಬೈ ಪ್ರಾಡಕ್ಟ್. ಮೂಲ ಏನು ಅಂದರೆ, ನಮ್ಮ ಬದುಕಿಗೆ ಒಂದು ಸ್ಥಿರತೆ, ನಮ್ಮ ಬದುಕಿಗೆ ಒಂದು ಭದ್ರತೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮಿಂದ ಆಗುವಂಥ ಹೊರೆಯಿಂದ ತೊಂದರೆ ಆಗುವುದನ್ನು ತಪ್ಪಿಸಲಿಕ್ಕೆ ನಾವು ಮಾಡುವಂಥ ಇನ್ಶೂರೆನ್ಸ್. ನಾನೇನು ಇನ್ಶೂರೆನ್ಸ್ ಏಜೆಂಟ್ ಅಲ್ಲ, ಡೆವಲಪ್ಮೆಂಟ್ ಆಫೀಸರ್ ಅಲ್ಲ. ಆದರೆ ನನಗೆ ತುಂಬ ತಡವಾಗಿ ಇದರ ಅರಿವಾಯಿತು. ಭಾಳಷ್ಟು ಜನರಿಗೆ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ, ಅದು ವಿಶೇಷವಾಗಿ ಭಾರತ ದೇಶದಲ್ಲಿ. ನಮಗೆ ಎಲ್ಲ ರೀತಿ ಇನ್ಶೂರೆನ್ಸ್ ಬೇಕಾಗತ್ತೆ. ಕಾರ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀವಿ ನಾವು? RTOದವ್ರು ಹಿಡಿತಾರೆ ಅಂತ ಆ ಕಾರ್ ಇನ್ಶೂರೆನ್ಸ್ ಮಾಡಿಸೋದು. ನಾಳೆ ಆಕ್ಸಿಡೆಂಟ್ ಆದಾಗ ಗಾಡಿ ಹಾಳಾಗ್ಬಿಡುತ್ತೆ, ಅದಕ್ಕೆ ದುಡ್ಡಿರಲ್ಲ ರಿಪೇರಿ ಮಾಡಿಸ್ಲಿಕ್ಕೆ ಅಂತ ಯಾವನು ಮಾಡಿಸೋದಿಲ್ಲ. ಸ್ಕೂಟರ್ದು ಯಾಕೆ ಮಾಡಿಸ್ತೀವಿ ಇನ್ಶೂರೆನ್ಸು? ಎಲ್ಲಾದರೂ ಇವ್ರು ಪೊಲೀಸರು ಬಂದು ಕೈ ಹಾಕಿ ಎಲ್ಲಿ ತೋರಿಸು ಅಂದರೆ ಫಜೀತಿ ಆಗತ್ತೆ ಅಂತ. ವಾಸ್ತವವಾಗಿ ಅದಲ್ಲ. ನಮ್ಮ ಹಿತರಕ್ಷಣೆಗೆ, ನಮ್ಮ ವಾಹನದ ಖರ್ಚು ವೆಚ್ಚಗಳನ್ನ ನಿಭಾಯಿಸಲಿಕ್ಕೆ ಇರುವಂಥ ವ್ಯವಸ್ಥೆ ಅದು. ಅದರ ಮೂಲಕ ಏಜೆಂಟ್ರ ಕಮಿಷನ್ ಬರುತ್ತೆ. ಬರಲಿ. ಈಗ ಅಂಗಡಿನಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ಅಕ್ಕಿ ತೊಗೋತೀವಿ, ಊಟ ಮಾಡ್ಲಿಕ್ಕೆ ತೊಗೊಳೋದು ನಾವು. ಅಕ್ಕಿ ತೊಗೊಳ್ಳೋದ್ರಿಂದ ಅಕ್ಕಿ ಮಾರಾಟ ಮಾಡುವಂಥ ಅಕ್ಕಿ ಅಂಗಡಿ ಅವ್ನು ಲಾಭ ಆಗತ್ತೆ ಅಂತ ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಾವು ಅಕ್ಕಿ ಕೊಂಡುಕೊಳ್ಳೋದು ಹೇಗೆ? ಇದು ಯಾವಾಗಲೂ ಜೀವನ ಅನ್ನೋದು ಪರಸ್ಪರ. ಇದನ್ನ ಸರ್ವಿಸ್ ಮಾಡುವ ಮೂಲಕ ಅವರು ತಮ್ಮ ಸಿಗಬೇಕಾದಂಥ ಸಂಭಾವನೆಯನ್ನು ಪಡಿತಾರೆ. ವ್ಯಾಪಾರ ಮಾಡುವ ಮೂಲಕ ಆತ ತನ್ನ ವಸ್ತುವನ್ನು ತಂದಿಟ್ಟುಕೊಂಡು ಅದನ್ನು ಶೇಖರಿಸಿಟ್ಟು ತೇಜಿಯಾದ ಸಂದರ್ಭದಲ್ಲಿ ಲಾಭ ಮಾಡ್ತಾ, ಕಡಿಮೆ ಆದಾಗ ಮ್ಯಾನೇಜ್ ಮಾಡಿಕೊಂಡು ಆತ ತನ್ನ ಆರ್ಥಿಕತೆಯನ್ನು ಮ್ಯಾನೇಜ್ ಮಾಡ್ತಿರ್ತಾನೆ. ನಾವು ಆಲೋಚನೆ ಮಾಡೋದೇನೋ, ಇವ ಅಂಗಡಿ ಇಟ್ಟಿದ್ದಾನೆ ಅಂದರೆ ನಮ್ಮ ಟೋಪಿ ಹಾಕಲಿಕ್ಕೆ ಅಂಗಡಿ ಇಟ್ಟಿದ್ದಾನೆ. ಅಯ್ಯೋ, ಇವನ ಹತ್ರ 35 ರೂಪಾಯಿ ಕೆಜಿ, 65 ರೂಪಾಯಿ ಕೆಜಿ ಹಾಕಿ, ಬೇರೆ ಕಡೆ 55 ರೂಪಾಯಿ ಇದೆ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇಟ್ಟಿದ್ದಾನೆ. ಹಂಗೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಮನೇಲಿ ಬಟನ್ ಒತ್ತಿದ್ರೆ ಆ್ಯಪ್ ಮೂಲಕ ಅಕ್ಕಿನೂ ಬರುತ್ತೆ, ಕೊತ್ತಂಬರಿ ಸೊಪ್ಪು ಬರುತ್ತೆ. ಹಾಗಿರುವಾಗ ಅಂಗಡಿಯವರು ತುಂಬ ಜಾಗೃತಿಯಿಂದ ವ್ಯಾಪಾರ ಮಾಡ್ತಿರ್ತಾರೆ. ವಿಷಯ ನಾನು ಮಾತಾಡ್ತಾ ಇರೋದು ಒಬ್ಬ ಗ್ರಾಹಕರ ಬಗ್ಗೆ. ಒಬ್ಬ ಮಧ್ಯವಯಸ್ಕ ಗ್ರಾಹಕ. ಅವನ ಪಕ್ಕದ ಮನೆಯಲ್ಲೇ ಇನ್ಶೂರೆನ್ಸ್ ಏಜೆಂಟ್ ಸ್ವಾಮಿ. ಪಕ್ಕದ ಮನೆಯಲ್ಲಿ ಪ್ರತಿ ದಿವಸ ಆತ ಬರೋದು, ನಮ್ಮೊಂದು ಪಾಲಿಸಿ ಕೊಡಿ ಸರ್ ಅನ್ನೋದು. ನಿಮ್ಮದು ಒಂದು ಕಂಪ್ನಿ ಏನ್ರಿ, ಯಾರು ಕೊಡ್ತಾರೆ ನಿಮಗೆ? ತಮಾಷೆ ಮಾಡಿ ಪಾಪ ಆತ ಪ್ರತಿ ದಿವಸ ಹೇಳ್ತಿರ್ತಾನೆ. ಆತನಿಗೆ ಟಾರ್ಗೆಟ್ ರೀಚ್ ಆಗಬೇಕು. ಪ್ರತಿ ಸಲ ಈತ ಒಂದಿಲ್ಲ ಒಂದು ಸಬೂಬ್ ಹೇಳ್ತಿರ್ತಾನೆ. ಏನಂತ? ಇಲ್ಲ, ನಿಮ್ಮಲ್ಲಿ ಕ್ಲೇಮೇ ಬೇಗ ಆಗಲ್ಲ. ಆಮೇಲೆ ನಿಮ್ಮಲ್ಲಿ ರೆಗ್ಯುಲರಾಗಿ ನಾವು ಪ್ರೀಮಿಯಂ ಕಟ್ತಾ ಇರ್ತೀವಿ, ಒಂದು 2-3 ಪ್ರೀಮಿಯಮನ್ನು ಕಟ್ಟಲಿಲ್ಲ ಅಂತಂದರೆ, ಲ್ಯಾಪ್ಸ್ ಆಗಿದ್ರೆ ಮುಂದೆ ನಮಗೇನಾದರೂ ಅನಾಹುತ ಆದ ಸಂದರ್ಭದಲ್ಲಿ ಕ್ಲೇಮೇ ಸಿಗಲ್ಲ. ಆ ಊರಿಗೆ ಮತ್ತೊಬ್ಬ ಇನ್ಶೂರೆನ್ಸ್ ಏಜೆಂಟು, ಡೆವಲಪ್ಮೆಂಟ್ ಆಫೀಸರ್ ಬರ್ತಾರೆ. ಬಂದವನು ಇದೇ ರೀತಿ ಸಂಪರ್ಕ ಮಾಡ್ತಾ ಈ ವ್ಯಕ್ತಿಯಿಂದನೂ ಸಂಪರ್ಕ. ಓಹೋ, ನೀವು ನಮ್ಗೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಬಂದಿದ್ದೀರಾ ಅಂತ ಈ ವ್ಯಕ್ತಿ ಗ್ರಾಹಕ ಕೇಳ್ತಾರೆ. ಇಲ್ಲ ಸರ್, ನಿಮ್ಮ ಸೌಖ್ಯವನ್ನು ವಿಚಾರ ಮಾಡಲಿಕ್ಕೆ ಬಂದಿದ್ದೆ, ಚೆನ್ನಾಗಿದ್ದೀರಾ ಅಂತ ಕೇಳಲಿಕ್ಕೆ ಬಂದಿದ್ದೆ. ಒಂದು ಇನ್ಶೂರೆನ್ಸ್ ಕಂಪ್ನಿ ಇದೆ, ಮಾಡಿಸಿದ್ರೆ ಸಂತೋಷ, ಮಾಡಿಸದೇ ಇದ್ರೆ ಬೇಜಾರೇನಿಲ್ಲ, ಮಾಡಿಸ್ಲೇಬೇಕು ಅಂತ ಹಠ ಇಲ್ಲ. ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಹೇಳ್ತಿರ್ತೀವಿ, ನಮಗೇನು ಆಗಬೇಕಾಗಿಲ್ಲ, ಅದರಿಂದ ಮಾಡಿಸಿದ್ರೆ ಭಾಳ ಸಂತೋಷ. ಯಾರು ಮಾಡಿಸ್ತಾರೆ ನಿಮ್ಮ ಕಂಪ್ನಿನಲ್ಲಿ? 108 ತಾಪತ್ರಯ. ಮೆಡಿಕಲ್ ಮಾಡಿಸ್ಬೇಕು, BP ಚೆಕ್ ಮಾಡಿಸ್ಬೇಕು, ಶುಗರ್ ತೋರಿಸ್ಬೇಕು, ಅಷ್ಟೆಲ್ಲ ಮಾಡಿದ್ರು ನಿಮ್ಮಲ್ಲಿ ರಿಫ್ಯೂಸ್ ಮಾಡಿಬಿಡ್ತಾರೆ. ಸಬೂಬುಗಳನ್ನ ಒಂದು 10-15 ಕಾರಣಗಳನ್ನು ವಯಸ್ಕ ಹೇಳ್ತಾರೆ. ಈತ ಅತ್ಯಂತ ಶಾಂತ ರೀತಿಯಿಂದ, ಸಮಚಿತ್ತದಿಂದ ಆತ ಹೇಳುವ ಎಲ್ಲ ಮಾತುಗಳನ್ನ ಕೇಳಿ ಆದಮೇಲೆ ಇಬ್ಬರು ಕಾಫಿ ಕುಡಿಯೋಣ ಸರ್. ಆಯಿತು, ಕಾಫಿ ಕೊಡಿ.
ಸರ್ ನೀವು ವಯಸ್ಸು ನಿಮ್ಮದು ಹಿರಿದು, ನಿಮಗೆ ತುಂಬ ಅನುಭವ ಇದೆ, ನೀವು ಬೇಕಾದಷ್ಟು ಪ್ರಕರಣಗಳನ್ನು ನೋಡಿರ್ತೀರಿ ಜೀವನದಲ್ಲಿ. ಈ ರೀತಿ ಇನ್ಶೂರೆನ್ಸ್ ಮಾಡಿಸಿದವರು, ಮಾಡಿಸ್ಲಾರ್ದವ್ರದ್ದು ಎಲ್ಲ ನೋಡಿರ್ತೀರಿ. ನಮ್ಮ ಕಂಪ್ನಿಯಲ್ಲಿ ಸುಮಾರು ಲೂಪ್ ಹೋಲ್ಸ್ ಇದ್ದಾವೆ ಅಂತ ನೀವು ಹೇಳ್ತಾ ಇದ್ರಿ. ನನಗೆ ಇದು ಯಾವುದೂ ಗೊತ್ತಿರಲಿಲ್ಲ. ನಾನು ಈಗ ಹೊಸದಾಗಿ ಸೇರ್ಕೊಂಡಿದ್ದೀನಿ, ಈಗ ನನಗೆ 28 ವರ್ಷ ಈಗ ಸೇರ್ಕೊಂಡಿದ್ದೀನಿ. ನೀವು ಹೇಳಿರುವಂಥ ಎಲ್ಲ ಪಾಯಿಂಟ್ಗಳನ್ನ ಬರ್ಕೊಂಡು ನಾನು ನಮ್ಮ ಆಫೀಸಿಗೆ, ಕಂಪ್ನಿಗೆ ಕಳಿಸ್ತೀನಿ. ಬಹುಶಃ ಇದನ್ನು ಅವ್ರು ರೆಕ್ಟಿಫೈ ಮಾಡಿದ್ರು ಮಾಡಬಹುದು, ಕಂಪ್ನಿಗೆ ಗೊತ್ತಿಲ್ಲದೆ ಇರಬಹುದಲ್ವಾ ಅಂತಂದ ತಕ್ಷಣ ಈ ವ್ಯಕ್ತಿಗೆ, ಯಾರು ಗ್ರಾಹಕ ಇರ್ತಾನಲ್ಲ ಆತನಿಗೆ ಖುಷಿ ಆಗಿಬಿಡ್ತಾರೆ. ರೇ ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಇದೆಯಾ, ನಾ ಹೇಳುವ ಸಜೆಷನನ್ನು ಕಂಪ್ನಿ ತೊಗೊಳತ್ತಾ, ಪರವಾಗಿಲ್ವೇ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಇಲ್ಲರಿ ನಿಮ್ಮಲ್ಲಿ ಪ್ರೀಮಿಯಂ ಕಟ್ಟಲಿಲ್ಲ ಅಂತಂದರೆ ಲ್ಯಾಪ್ಸ್ ಅಂತ ಹಾಕ್ತಾರೆ, ಇಂಟ್ರೆಸ್ಟ್ ಹಾಕ್ತಾರೆ, ಸಾಲ ಕೇಳಲಿಕ್ಕೆ ಹೋದರೆ ಇಷ್ಟು % ಬಡ್ಡಿ ಹಾಕ್ತಾರೆ, ಕ್ಲೇಮ್ಗಳು ಬೇಗ ಏನೇನೋ ಹೇಳ 1 2 3 ಅತ್ಯಂತ ಸಮಚಿತ್ತದಿಂದ ಈ ವ್ಯಕ್ತಿ ಬರ್ತಾರೆ. ಆತನಿಗೆ ಇವೆಲ್ಲ ಗೊತ್ತಿರುತ್ತೆ. ಈತನಿಗೆ ಮೌಲ್ಯವನ್ನು ಕೊಟ್ಟು ಈತನನ್ನು, ನೀನು ಭಾಳ ಮುಖ್ಯವಾದ ವ್ಯಕ್ತಿ, ನಿನಗೆ ಭಾಳ ತಿಳುವಳಿಕೆ ಇದೆ, ನಿನ್ನ ತಿಳುವಳಿಕೆ ನನಗೆ ಬೇಕು ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಈತ ಬರ್ಕೋತಾನೆ. ಆಯಿತು, ಎಲ್ಲ ಆಯಿತು, ಕಾಫಿ ಕುಡಿದ್ರು, ಈತ ಇವನ ಮನೆಗೆ ಹೋದ, ಆತ ಅವ್ರ ಮನೆಗೆ ಹೋದ. ಒಂದು ವಾರ ಆದರೂ ಈ ವ್ಯಕ್ತಿ ಸಿಗೋದೇ ಅಲ್ಲ, ಏಜೆಂಟ್ ಸಿಗೋದೇ ಅಲ್ಲ. ಈ ಗ್ರಾಹಕ ಇದಲ್ಲ, ಪಾಲಿಸಿದಾರ ಆಗುವಂಥವ್ನು. ಅವನ ಈತ ಒಂದು ದಿವಸ ಸಿಗಲೇ ಇಲ್ಲ. ಇಂಥ ಸಣ್ಣ ಊರು, ಎಲ್ಲೆಲ್ಲ ಅಂದರೂ ಕಾಫಿ ಶಾಪಲ್ಲಿ ಸಿಗಬೇಕು, ಸಿಗ್ತಾನೆ ಇರೋದು. 10-12 ದಿವಸ ಆದಮೇಲೆ ಆ ವ್ಯಕ್ತಿ ಪರಸ್ಪರ ಭೇಟಿಯಾದಾಗ ಈ ಗ್ರಾಹಕ ಆತನ ಕೇಳ್ತಾರೆ, ಎಲ್ರಿ ಕಾಣಲೇ ಅಲ್ಲಿ, ನೀವು ಎಷ್ಟು ದಿವಸ ಆದರೂ ಪತ್ತೆನೇ ಇಲ್ಲ, ಎಲ್ಲಿ ಹೋಗಿದ್ದರು ನೀವು? ಏನಿಲ್ಲ ಸರ್, ನೀವು ಅಷ್ಟು ಪಾಯಿಂಟ್ಸ್ಗಳು ಹೇಳಿದ್ರಲ್ಲ, ನಾನನ್ನು ತೊಗೊಂಡೋಗಿ ನಮ್ಮ ಆಫೀಸರ್ ಕೊಟ್ಟೆ, ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಇದ್ದವ್ರು ರೀಜನಲ್ ಆಫೀಸ್ ಕಳಿಸಿದ್ರು, ರೀಜನಲ್ ಆಫೀಸಿಂದ ಕೇಂದ್ರ ಕಚೇರಿಗೆ ಹೋಯಿತು, ಅಲ್ಲಿರುವಂಥ ಟೀಮ್ ಇದನ್ನು ಇಟ್ಕೊಂಡು ಡಿಸ್ಕಸ್ ಮಾಡಿದರು. ಅದಕ್ಕೆ ಬೇರೆ ಬೇರೆ ಪಾಲಿಸಿಗಳು ಏನೇನಿದೆ, ಪರ್ಮ್ಯುಟೇಷನ್, ಕಾಂಬಿನೇಷನ್ ಎಲ್ಲ ಹೇಳಿ ಇವ್ಯಾವ ತಾಪತ್ರ ಇರಲಾರ್ದಂಥ ಪಾಲಿಸಿಗಳ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಆ ಟ್ರೈನಿಂಗಿಗೆ ಹೋಗಿದ್ದೆ ನಾನು. ಅಲ್ಲೆಲ್ಲ ಪರವಾಗಿಲ್ವೇ, ನಾನು ಹೇಳಿರೋ ಮಾತು ಇಷ್ಟು ಗಂಭೀರವಾಗಿ ಪರಿಗಣಿಸಿದಿರಲ್ಲ, ಹಾಗಾದರೆ ನಿಮ್ಗೆ ಯಾವ ಪಾಲಿಸಿ ಬಗ್ಗೆ ಅವ್ರು ಹೇಳಿದರು? ನೋಡಿ ಸರ್, ಇಂಥದ್ದೊಂದು ಪಾಲಿಸಿ ಇದೆ, ಈ ಪಾಲಿಸಿನಲ್ಲಿ ನೋಡಿ ನೀವೇನು ಹೇಳಿದ್ರಲ್ಲ, ಈ ಥರ ಲ್ಯಾಪ್ಸ್ ಅದು ಹಿಂಗಾಗತ್ತೆ, ಇದು ಹಿಂಗಾಗತ್ತೆ ಅಂತ, ಇದೆಲ್ಲವನ್ನು ರೆಕ್ಟಿಫೈ ಮಾಡಲಾಗಿದೆ. ಆಮೇಲೆ ಮೆಡಿಕಲ್ ಟೆಸ್ಟು, BP ಟೆಸ್ಟು, ಶುಗರ್ ಟೆಸ್ಟು ಮಾಡ್ತಾರಂದ್ರಲ್ಲ, ಅದು ಅನಿವಾರ್ಯ. ಯಾಕೆಂದ್ರೆ ನಾಳೆ ಕ್ಲೇಮ್ ಆಗಬೇಕಲ್ವಾ, ಕ್ಲೇಮ್ ಆಗಲಿಕ್ಕೋಸ್ಕರ ಮಾಡಿಸ್ಲೇಬೇಕಾಗತ್ತೆ. ಭಾಳಷ್ಟು ಜನ ಕ್ಯಾನ್ಸರ್ ಆಗಿಬಿಟ್ಟಿರ್ತದೆ, ಹೇಳೋದೇ ಇಲ್ಲ, ಅಥವಾ ಇನ್ಯಾವುದೋ ಕಾಯಿಲೆ ಆಗುತ್ತೆ, ಹೇಳೋರೋದೇ ಇಲ್ಲ. ಸುಳ್ಳು, ಈ ದೇಶದಲ್ಲಿ ಈಗ ಸುಳ್ಳು ಹೇಳೋರ ಸಂಖ್ಯೆ ಜಾಸ್ತಿ ಇದೆ. ನಿಮ್ಮಂಗೆ ಪ್ರಾಮಾಣಿಕವಾಗಿ, ನಿಷ್ಠುರವಾಗಿ, ಇಂಟೆಗ್ರಿಟಿ ಇಟ್ಕೊಂಡು ಬರ್ಕಿಡೋ ಸಂಖ್ಯೆ ಭಾಳ ಕಡಿಮೆ ಇದೆ ಸರ್. ಮೊದಲೇ ನಂಗೆ ಜಗತ್ತು, ನಿಮ್ಮ ಕಾಲಮಾನ ಇವತ್ತು ಉಳಿದಿಲ್ಲ. ನೀವು ನಿಮ್ಮ ಮೂಗಿನ ನೇರಕ್ಕೆ ನೋಡಿದ್ರಿಂದ ನಿಮ್ಗೆ ಹಂಗೆ ಅನಿಸತ್ತೆ. ತುಂಬ ಜನ ಫ್ರಾಡ್ ಮಾಡಿರುವಂಥ ಇಲ್ಲಿ ನೋಡಿ ಇಷ್ಟು ದಾಖಲೆಗಳಿದ್ದಾವೆ, ಅದಕ್ಕೆ ಮಾಡ್ತಾರೆ ಅಷ್ಟೇ. ಬೇರೆ ಅದಕ್ಕೇನು ರೀ, ಒಳ್ಳೆ ತಪ್ಪು. ಹೌದು, ಎಲ್ಲ ಕೆಟ್ಟ ಜನ ಜಾಸ್ತಿ ಆಗಿದ್ದಾರೆ ಈಗ, ನೀವು ಹೇಳೋದು ಸರಿ ಇದೆ. ಆಮೇಲೆ ಕಂಪ್ನಿನ ಬದುಕಬೇಕಲ್ವ ಸರ್ ಅಂತ ಇವರೇ ಅವ್ರ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಪಾಲಿಸಿದಾರ ಕಂಪನಿಯ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟಾದ ಮೇಲೂ ಕೂಡ ಆ ಪಾಲಿಸಿ ಏಜೆಂಟ್ ಇದಾರಲ್ಲ, ಇನ್ಶೂರೆನ್ಸ್ ಏಜೆಂಟು, ಹಾಗಾದ್ರೆ ಒಂದು ಪಾಲಿಸಿ ಕೊಡ್ತೀರಾ ಅಂತ ಕೇಳೋದಿಲ್ಲ. ಎಲ್ಲವನ್ನು ಹೇಳಿ ಆಯಿತು ಸರ್ ನಾನು ಬರ್ತೀನಿ ಅಂದಾಗ ಈ ಪಾಲಿಸಿದಾರ ಇದಾರಲ್ಲ ಈತ ಹೇಳ್ತಾರೆ, ಹಾಗಾದ್ರೆ ಇದೆಲ್ಲ ನೋಡಿದೆ ನಾನು, ಇವತ್ತು ರಾತ್ರಿ ಓದ್ತೀನಿ, ನಾಳೆ ಸಂಜೆ ನಮ್ಮ ಮನೆ ಹತ್ತಿರ ಬರೋಕ್ಕಾಗತ್ತೆ ನಿಮಗೆ? ಯಾಕೆ ಸರ್? ಅದೇ ಇದು ಓದ್ತೀನಿ, ಸಾಧ್ಯ ಆದರೆ ಚೆನ್ನಾಗಿದ್ದರೆ ನಾವು ಮಾಡಿಸ್ಬಿಡ್ತೀವಿ. ಈತ ಒಳಗೊಳಗೆ ನಗ್ಲಿಕ್ಕೆ ಶುರು ಮಾಡ್ತಾರೆ. ಆಯಿತು ಸರ್, ಆಗಲಿ ಸರ್, ನಾಳೆ ಆ್ಯಕ್ಚುಲಿ ನನಗೆ ಬೇರೆ ಮೀಟಿಂಗ್ ಇದೆ, 7ರಿಂದ 8 ನಾವು ABM BM ಎಲ್ಲ ಕುತ್ಕೊಂಡು ಮೀಟಿಂಗ್ ಮಾಡಿದೆ. ಬಟ್ ನಿಮ್ಮನ್ನು ಭೇಟಿ ಆಗೋದು ನಮ್ಗೆ ಭಾಳ ಮುಖ್ಯ ಅಲ್ವಾ ಸರ್? ತಾವು ಅಷ್ಟು ದಿವಸದಿಂದ ನಮ್ಮ ಸ್ನೇಹ ಇದೆ, ಒಂದೇ ಕುಟುಂಬದವ್ರ ಥರ ಆಗಿದ್ದೀವಿ ನಾವು. ವ್ಯವಹಾರ ಮುಖ್ಯ ಆಗೋದಿಲ್ಲ, ನಿಮ್ಮ ಸ್ನೇಹ ಮುಖ್ಯ, ನಿಮ್ಮ ಸಂಬಂಧ ಮುಖ್ಯ. ಕರೆಕ್ಟಾಗಿ 8 ಗಂಟೆಗೆ ಬರ್ತೀನಿ ಸರ್ ನಿಮ್ಮ ಮನೆ ಹತ್ರ. ಮಾರು ದಿವಸ 8 ಗಂಟೆಗೆ ಹೋಗ್ತಾನೆ. ಹೋದಾಗ ಆತನಿಂದ ಎಷ್ಟು ನಿರೀಕ್ಷೆಯ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೇಕು ಅಂತಿರುತ್ತೋ ಅದರ 10 ಪಟ್ಟು ಹೆಚ್ಚು ದೊಡ್ಡ ಪಾಲಿಸಿಯನ್ನು ಮಾಡಿಸ್ತಾರೆ. ಅಷ್ಟೇ ಅಲ್ಲ, ತಮ್ಮ ಮಕ್ಕಳಿಗೆ, ತನ್ನ ಸಂಬಂಧಿಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ರೆಫರೆನ್ಸ್ ಕೊಟ್ಟು ಇಂಥವ್ರ ಹತ್ರ ಪಾಲಿಸಿ ಮಾಡಿ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹಾರೈಸ್ತಾರೆ. ಏನು ಇದರ ತಾತ್ಪರ್ಯ? ನಮ್ಮ ಜೀವನದಲ್ಲಿ ನಾವು ಎದುರಿಗಿರೋ ವ್ಯಕ್ತಿಯನ್ನು ಭಾಳ ಹಗುರವಾಗಿ ಕಾಡ್ತೀವಿ. ಆಮೇಲೆ ನಮ್ಮ ಅಭಿಪ್ರಾಯಗಳೇ ಭಾಳ ಮುಖ್ಯ ನಮಗೆ. ಅದು ಸರಿನೋ ತಪ್ಪೋ ಬೇರೆ ವಿಚಾರ. ಎದುರಿಗಿರೋನು ಮೂರ್ಖ ಅಂತಲೇ ನಮ್ಮ ಭಾವನೆ. ಆತನ ಜೊತೆ ವ್ಯವಹಾರ ಮಾಡಬೇಕು ಅಂತಲೇ ವ್ಯವಹಾರಕ್ಕೆ ಹಿಡಿದಿರ್ತೀವಿ. ವ್ಯವಹಾರ ಮಾಡಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಹತ್ರ ನೀವು ಹೋಗಲೇಬಾರದು. ಮೊದಲು ಆತನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಭಾಳ ಮುಖ್ಯ. ನಾವು ಆ ಕೆಲಸ ಮಾಡೋದೇ ಅಲ್ಲ. ನಾವು ಫಸ್ಟ್ ಮಾಡೋದೇ ಟಾರ್ಗೆಟ್ ಮಾಡೋದು. ಟಾರ್ಗೆಟ್ ಅನ್ನೋ ಶಬ್ದನೇ ತಪ್ಪು. ಟಾರ್ಗೆಟ್ ಅನ್ನೋದು ಎಲ್ಲಿ ಬರುತ್ತೆ? ಯಾವಾಗ ನಾವು ರೈಫಲ್ ಹಿಡ್ಕೊಂಡು ಗುಂಡು ಹೊಡೆದು ಬಲಿ ತಗೋತೀವಲ್ಲ, ಸೈನಿಕರು ಎದುರುಗಡೆ ಇರುವಂಥ ಶತ್ರುವನ್ನು ಹೊಡಿತಾರಲ್ಲ, ಅದು ಟಾರ್ಗೆಟ್. ಈ ಟಾರ್ಗೆಟ್ ಅನ್ನೋ ಶಬ್ದ ಬಳಸಬಾರ್ದು. ಅದು ಯಾಕೆ ಈ ನೆಗೋಷಿಯೇಷನ್ಸಲ್ಲಿ ಬಿಸ್ನೆಸ್ ಎಕ್ಸ್ಪರ್ಟ್ಸು ಟಾರ್ಗೆಟ್ ಅಂತ ನನಗೆ ಗೊತ್ತಿಲ್ಲ. ನೀವು ಒಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀರಿ, ಅನುಸಂಧಾನ ಆಗ್ತಾ ಇದೆ, ಆತನ ಜೊತೆ ಒಂದು ದೊಡ್ಡದಾದ ಡೀಲ್ ಕುದುರಿಸ್ತಾ ಇದ್ದೀರಿ. ಆ ಡೀಲ್ ಮೂಲಕ ಅದು
ನೀವು ವಾಟರ್ ಹೀಟರ್ ಖರೀದಿ ಮಾಡೋದಿರ್ಬೋದು, ಗೀಝರ್ ಮಾರ್ತಾ ಇರ್ಬೋದು, ಅಕ್ಕಿ ಕೊಡ್ತಾ ಇರ್ಬೋದು, ಬೇಳೆ ಮಾರ್ತಾ ಇರ್ಬೋದು, ಎಣ್ಣೆ ಏನೋ ಕೊಡ್ತಾ ಇರ್ಬೋದು. ಯಾವುದೇ ಒಂದು ಪದಾರ್ಥ ಅಥವಾ ಯಾವುದೇ ಒಂದು ಆಲೋಚನೆ ಅಥವಾ ಯಾವುದೋ ಒಂದು ಶೇರು ಅಥವಾ ಯಾವುದೋ ಒಂದು ಬಾಂಡು ಅಥವಾ ಯಾವುದೋ ಒಂದು ಮನೆ ಮಾರಾಟ ಅಥವಾ ಯಾವುದೋ ರಿಯಲ್ ಎಸ್ಟೇಟು ಅಥವಾ ಯಾವುದೋ ಒಂದು ಸೈಟ್ ಮಾರಾಟ. ನಿಮ್ಮ ಖೂಬಿಯತ್ತನ್ನು ಮೊದಲು ಯಾಕೆ ಹೇಳ್ತೀರಿ? ಯಾವುದೋ ರಿಯಲ್ ಎಸ್ಟೇಟ್ ಏಜೆಂಟ್ನ ಹತ್ರ ಹೋಗಿ, ಸಾರ್ ಏರ್ಪೋರ್ಟಿಂದ ಬರೀ 3 ಕಿಲೋಮೀಟರ್ ಸಾರ್. ಪಾಪ ಆ ಮನುಷ್ಯ ಸಿಟಿ ಬಸ್ ಬಿಟ್ಟು ಇವತ್ತಿನವರೆಗೂ ಶತಾಬ್ದಿ ಟ್ರೈನ್ ಹತ್ತಿಲ್ಲ. ಏರ್ಪೋರ್ಟ್ ತೊಗೊಂಡು ಅವ್ನು ಏನು ಮಾಡ್ಬೇಕ್ರಿ? ಅವನು ನಾವು ಯಾರಿಗೆ ಹೇಳ್ತಾ ಇದ್ದೀವಿ ಅನ್ನೋ ಅಂತ ಕನಿಷ್ಠ ನನಗೆ ಖಬರೇ ಇರಲ್ಲ. ಸಾರ್ ಅದೇನು ಗೊತ್ತಾ, ಅಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡದೊಂದು ಮಲ್ಟಿ ಸ್ಟೋರೇಡ್ ಮಾಲ್ ಬರ್ತಾ ಇದೆ ಸಾರ್, ಅವಾಗ ಏನು ರೇಟ್ ಆಗುತ್ತೆ? ಮಾಲ್ ತೊಗೊಂಡು ನಾವು ಏನು ಆಗ್ಬೇಕು ಸರ್? ರೇಟ್ ಏರುತ್ತೆ, ಹೌದು. ಈಗ ಏರ್ಪೋರ್ಟ್ ಬರೋದ್ರಿಂದ ರೇಟ್ ಏರುತ್ತೆ. ಆತ ಬರ್ತಾ ಇರೋದು ತಾನು ಮನೆ ಕಟ್ಕೋಬೇಕು ಅಂತ ನಿಮ್ಮ ಹತ್ರ ಬಂದಿರೋ. ಆತನಿಗೆ ಒಂದು ಸೈಟ್ ಕೂಡ ಇಲ್ಲ ಜೀವನದಲ್ಲಿ. ಅದು ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೋತಾ ಇದ್ದಾನೆ, ಸಾಲ ಮಾಡ್ತಾ ಇದ್ದಾನೆ. ಯಾರ ಹತ್ರ ಏನು ಹೇಳಬೇಕು ಅನ್ನುವಂಥ ಪರಿಕಲ್ಪನೆಯೇ ನಮಗಿರೋದಿಲ್ಲ. ಇನ್ಶೂರೆನ್ಸ್ ಸತ್ರ ಎಷ್ಟು ದುಡ್ಡು ಬರುತ್ತೆ ಸರ್ ಅಂದರೆ ಯಾವ್ದು ಇನ್ಶೂರೆನ್ಸ್ ಮಾಡಿಸ್ತಾನೆ? ನಮ್ಮನ್ನು ನಂಬಿದವರು ಇದ್ದಾರೆ, ನಾವು ಚೆನ್ನಾಗಿರೋದು ಮುಖ್ಯ. ನೀವು 100 ವರ್ಷ ಬಾಳ್ಬೇಕು ಸರ್, ಅವಾಗ ನಮ್ಮ ಕಂಪ್ನಿಗಿಲ್ಲ ನಷ್ಟ ಆಗಲ್ಲ, ನಿಮ್ಗೆ ಕ್ಲೇಮ್ ಕೊಡಬೇಕಾಗಿಲ್ಲ, ಚೆನ್ನಾಗಿರ್ಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಆಲೋಚನೆ ಇರಬೇಕು. ನಮ್ಮ ಬಹಳಷ್ಟು ಧೋರಣೆಗಳು ಹೇಗೆ ಅಂದರೆ, ಎದುರಿಗಿರೋ ವ್ಯಕ್ತಿಯನ್ನು ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ನೋಡ್ತೀವಿ. ಆತ ಹೇಳಿದ್ದನ್ನು ಕೇಳಿಸ್ಕೊಳ್ಳಿಕ್ಕೆ ನಾವು ತಯಾರಿ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಹಾನ್ ಬುದ್ಧಿವಂತ ಅಂತಲೇ ಅಂದ್ಕೊಂಡಿರ್ತಾನೆ. ನೆನ್ಪಿಟ್ಕೊಳ್ಳಿ, ನಮ್ಮ ಎದುರಿಗಿರುವ ವ್ಯಕ್ತಿ ನಮಗಿಂತ ಬಹಳ ಬುದ್ಧಿವಂತ ಅಂತ ಆತ ಅಂದ್ಕೊಂಡಿರ್ತಾನೆ. ಆತ ಹೇಳಿದ್ದನ್ನು ನೀವು ಕೇಳಿಸ್ಕೊತೀರಿ ಅಂತ ಆತ ನಂಬ್ತಾನೆ. ಆತ ಹೇಳಿದ್ದನ್ನು ನೀವು ಕೇಳಿಸ್ಕೊಳ್ಳಿಲ್ಲ, ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೇಳಿದ್ರೆ ನಿಮ್ಮನ್ನು ಹೇಗೆ ಇಲ್ಲಿಂದ ಓಡಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ. ಆದ್ದರಿಂದ ವ್ಯವಹಾರ ಮಾಡುವಾಗ ಎದುರಿಗಿರುವ ವ್ಯಕ್ತಿಯ ಭಾವನೆಗಳಿಗೆ ಗೌರವ ಕೊಡುವುದನ್ನು ಕೊಡಬೇಕು. ಆತನ ಮೂರ್ಖ ಮಾತುಗಳಿಗೆ ಮೌನದಿಂದ ಸಮ್ಮತಿಸುವ ರೀತಿಯಲ್ಲಿ ನಡೆದುಕೊಳ್ಳಬೇಕು. ನಮಗದು ಯಾವುದೂ ಇಷ್ಟ ಆಗದೆ ಹೋದರೂ ಕೂಡ ನಾವು ಅವರ ಜೊತೆ ಅತ್ಯಂತ ಸೌಹಾರ್ದಯುತವಾಗಿ ಮತ್ತೆ ಯಾವಾಗ ಭೇಟಿ ಆಗ್ತೀವಿ ಸರ್ ಅಂತಲೇ ಕೇಳಬೇಕೇ ವಿನಃ ನಾವೇನು ಅವ್ರ ಮನೆ ನಡೆಸಬೇಕಾಗಿಲ್ಲ ಅಥವಾ ಅವರೇನು ನಮ್ಮ ಮನೆ ನಡೆಸಲ್ಲ. ಆದರೆ ಒಂದು ಸಂಬಂಧ ಹದಗೆಡುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ವ್ಯವಹಾರ ಅನ್ನೋದು ಕೇವಲ ಅವರಿಂದ ನಾವು, ನಮ್ಮಿಂದ ಅವರು ಕೊಡಕೊಳ್ಳುವುದಲ್ಲ. ಇದು ಅನುಸಂಧಾನ, ಇಬ್ಬರು ವ್ಯಕ್ತಿಗಳ ಮಧ್ಯೆ ಬೆಸೆಯುವಂಥ ಒಂದು ಸಂಬಂಧ. ಎಷ್ಟು ಜನರಿಗೆ ಇದು ಅರ್ಥ ಆಗತ್ತೆ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.